Good morning, students. So in the previous class, we have learned about the reasons for admission of new partner. In today's class, we'll discuss the next concept, that is new profit sharing ratio. It is also known as NPSR. So students, previous class ನಲ್ಲಿ ನಾವು ಹೊಸ ಪಾರ್ಟ್ನರ್ ಯಾಕೆ ನಮ್ಮ ಬಿಸಿನೆಸ್ ಗೆ ಬರ್ತಾನೆ ಅನ್ನೋದನ್ನ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಹೊಸ ಕಾನ್ಸೆಪ್ಟ್ ಅನ್ನು ನೋಡ್ತಾ ಇದ್ದೇವೆ. ಅದೇನಪ್ಪ ಅಂತಂದ್ರೆ NPSR. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಏನಪ್ಪ ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ. A ಮತ್ತು B ಪಾರ್ಟ್ನರ್ಸ್ ಗಳಿರ್ತಾರೆ. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೂಡ ಇರುತ್ತೆ, 2:2 ಇರುತ್ತೆ. ಹೊಸ ಪಾರ್ಟ್ನರ್ ಅಡ್ಮಿಷನ್ ಆಗುತ್ತೆ, ಹೊಸ ಪಾರ್ಟ್ನರ್ ಜಾಯ್ನ್ ಆಗ್ತಾರೆ, ಕಂಪನಿಗೆ ಜಾಯ್ನ್ ಆಗ್ತಾರೆ. ಸೊ ಅವನಿಗೆ 1/5 ಶೇರ್ ಅನ್ನು ಕೊಡ್ತಾರೆ. ಸೊ 1/5 ಅನ್ನು ಕೊಡ್ತಾರೆ. ಸೊ ಕೊಟ್ಟಾಗ ಏನಾಗುತ್ತೆ, ಸೊ ಓಲ್ಡ್ ರೇಷಿಯೋ ಎಷ್ಟು ಹಳೆ ಪಾರ್ಟ್ನರ್ಸ್ 2:2 ಇತ್ತು. ಸೊ ಹೊಸ ಪಾರ್ಟ್ನರ್ ಬಂದಾಗ ಏನಾಗುತ್ತೆ, ಅವನಿಗೂ ಒಂದು ಏನ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಮಗೆ. ಸೊ ಈಗ ಏನಾಗುತ್ತೆ, ಸೊ ಹೊಸ ಪಾರ್ಟ್ನರ್ ಬಂದಾಗ ನಾವೇನ್ ಮಾಡಬೇಕು, ಹೊಸ ರೇಷಿಯೋ ಮಾಡಬೇಕು. ಸೊ ರೀಕನ್ಸ್ಟಿಟ್ಯೂಷನ್ ಅನ್ನು ಮಾಡಬೇಕು. ಸೊ ರೀಕನ್ಸ್ಟಿಟ್ಯೂಷನ್ ಆಫ್ ದಿ ಫರ್ಮ್ ಮಾಡಬೇಕು. ಹಳೆ ಪಾರ್ಟ್ನರ್ಸ್ ಅಷ್ಟೇ ಇದ್ದಾಗ ಒಂದು ರೇಷಿಯೋ ಇರುತ್ತೆ, ಓಲ್ಡ್ ರೇಷಿಯೋ ಇರುತ್ತೆ. ಹೊಸ ಪಾರ್ಟ್ನರ್ ಬಂದಾಗ ಸೊ ಅವರಿಗೂ ಪ್ರಾಫಿಟ್ಸ್ ಅನ್ನು ಕೊಟ್ಟಿರುವಾಗ ಏನಾಗುತ್ತೆ, ನಮಗೆ ಹೊಸ ರೇಷಿಯೋ ಬರುತ್ತೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಸೊ ಇಲ್ಲಿ ಗಮನಿಸ್ತೀವಿ, ಹಳೆ ಪಾರ್ಟ್ನರ್ಸ್ ಎಷ್ಟಿತ್ತು, 2:2 ಇತ್ತು. ಹೊಸ ಪಾರ್ಟ್ನರ್ಗೆ 1 ರೇಷಿಯೋ ಕೊಟ್ಟು ಸೊ ಏನಾಯ್ತು, ಅವರ ಹೊಸ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಯ್ತು, 2:2:1. ಸೊ ಇದೇ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ಟರ್ ದ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಸೊ ಹೊಸ ಪಾರ್ಟ್ನರ್ ಬಂದಾಗ ಏನು ಮಾಡಿದ್ವಿ ನಾವು, ಹೊಸ ರೇಷಿಯೋ ಮಾಡಿ, ಹಳೆ ಪಾರ್ಟ್ನರ್ಸ್ ಹಳೆ ರೇಷಿಯೋ ಕನ್ಸಿಡರ್ ಮಾಡಿ. ಸೊ ಈ ತರ ಏನಾಗುತ್ತೆ, ನಾವು ಹೊಸ ಪಾರ್ಟ್ನರ್ ಅಡ್ಮಿಷನ್ ಆದಾಗ ಏನ್ ಮಾಡಬೇಕು, ನಾವು ರೀಕನ್ಸ್ಟಿಟ್ಯೂಟ್ ಮಾಡಿ ಏನ್ ಮಾಡಬೇಕು, ಹೊಸ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ, ಹಳೆ ಪಾರ್ಟ್ನರ್ಸ್, ಓಲ್ಡ್ ಪಾರ್ಟ್ನರ್ಸ್ ಆರ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್, ಸೊ ಅವ್ರು ಏನ್ ಮಾಡ್ತಾರೆ, ಸ್ಯಾಕ್ರಿಫೈಸ್ ಅನ್ನು ಮಾಡ್ತಾರೆ. ಸೊ ಅವರ ಪ್ರಾಫಿಟ್ ನಲ್ಲಿ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ಒಂದಿಷ್ಟು ಅಮೌಂಟ್ ಅನ್ನು ಏನ್ ಮಾಡ್ತಾರೆ, ಒಂದಿಷ್ಟು ಪೋರ್ಷನ್ ಅನ್ನು ಏನ್ ಮಾಡ್ತಾರೆ, ಹೊಸ ಪಾರ್ಟ್ನರ್ಗೆ ಸ್ಯಾಕ್ರಿಫೈಸ್ ಅನ್ನು ಮಾಡ್ತಾರೆ. ಸೊ ಯಾಕೆ ಮಾಡ್ತಾರೆ, ಸೊ ಹೊಸ ಪಾರ್ಟ್ನರ್ ಅಡ್ಮಿಷನ್ ಆಗಿರುತ್ತೆ. ಸೊ ಅವನು ಬಂಡವಾಳವನ್ನು ಹಾಕಿರ್ತಾನೆ, ಅವನಿಗೂ ಏನ್ ಮಾಡ್ಬೇಕಾಗುತ್ತೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನು ಕೊಡ್ಬೇಕಾಗುತ್ತೆ. ಸೊ ಅದಕ್ಕೆ ಯಾರು ಸ್ಯಾಕ್ರಿಫೈಸ್ ಮಾಡ್ತಾರೆ, ಓಲ್ಡ್ ಪಾರ್ಟ್ನರ್ಸ್. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಯಾವಾಗ ಓಲ್ಡ್ ಪಾರ್ಟ್ನರ್ಸ್ ಸ್ಯಾಕ್ರಿಫೈಸ್ ಅನ್ನು ಮಾಡ್ತಾರೆ. ಯಾರಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ, ನ್ಯೂ ಪಾರ್ಟ್ನರ್ ಅಪ್ಕಮಿಂಗ್ ಪಾರ್ಟ್ನರ್. ಹೊಸ ಪಾರ್ಟ್ನರ್ಗೆ ಏನ್ ಮಾಡ್ತಾರೆ, ಅವರ ಪೋರ್ಷನ್ ಆಫ್ ಪ್ರಾಫಿಟ್ಸ್ ಅಲ್ಲಿ ಏನ್ ಮಾಡ್ತಾರೆ, ಅವನಿಗೆ ಸ್ಯಾಕ್ರಿಫೈಸ್ ಅನ್ನು ಮಾಡ್ತಾರೆ, ಬಿಟ್ಕೊಡ್ತಾರೆ. ಸೊ ಇದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಒಂದಿಷ್ಟು ಕೇಸಸ್ ಗಳು ಬರ್ತವೆ, ಸೊ ಸಿಚುವೇಶನ್ಸ್ ಗಳು ಬರ್ತವೆ. ಸೊ ಅದರಲ್ಲಿ ನಾವು ಏನ್ ಮಾಡ್ತಾರೆ, ಒಂದೊಂದನೇ ಸಿಚುವೇಶನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಇದರಲ್ಲಿ ಯಾವುದೇ ತರಹದ ಡೌಟ್ ಬಂದಲ್ಲಿ ನನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಮೊದಲಿಗೆ ನಾನು ಫಸ್ಟ್ ಸಿಚುವೇಶನ್ ಅನ್ನು ಹೋಗ್ತಾ ಇದ್ದೀನಿ, ಫಸ್ಟ್ ಕೇಸ್ಗೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಕೇಸ್ ಬರುತ್ತೆ NPSR ಅಂತ ಫಸ್ಟ್ ಕೇಸ್ ಬರುತ್ತೆ. ಸೊ ಏನಪ್ಪಾ ಅದು ಫಸ್ಟ್ ಕೇಸ್ ಅಂತ ಹೇಳಿದ್ರೆ, when old partners ratio is given and new partners share is given. ಸೊ ಇದು ಫಸ್ಟ್ ಸಿಚುವೇಶನ್ ಆಗಿದೆ. ಸೊ ಏನಪ್ಪಾ ಇದು ಫಸ್ಟ್ ಸಿಚುವೇಶನ್ ಅಂತ ಹೇಳಿದ್ರೆ, ಇಲ್ಲಿ ಏನಾಗುತ್ತೆ, ಈ ಸಿಚುವೇಶನ್ಸ್ ಗಳಲ್ಲಿ ಏನ್ ಮಾಡ್ತಾರೆ, ಹಳೆ ಪಾರ್ಟ್ನರ್ಸ್ ಗಳ ರೇಷಿಯೋ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಏನ್ ಮಾಡಿರ್ತಾರೆ, ಹೊಸ ಪಾರ್ಟ್ನರ್ ನ ಶೇರ್ ಅಂತ. ಸೊ ಇದಿಷ್ಟನ್ನೇ ಕೊಟ್ಟಿರ್ತಾರೆ. ಇಲ್ಲಿ ಇನ್ಫಾರ್ಮೇಶನ್ ಎಷ್ಟು ಕೊಟ್ಟಿರ್ತಾರೆ, ಹಳೆ ಪಾರ್ಟ್ನರ್ಸ್ ರೇಷಿಯೋ ಕೊಟ್ಟಿರ್ತಾರೆ, ಅಂದ್ರೆ ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಏನ್ ಮಾಡಿರ್ತಾರೆ, ಹೊಸ ಪಾರ್ಟ್ನರ್ ನ ಶೇರ್ ಕೊಟ್ಟಿರ್ತಾರೆ. ಸೊ ಎಷ್ಟು ಅವರಿಗೆ ಶೇರ್ ಅನ್ನು ಕೊಡ್ತಾ ಇದ್ದಾರೆ ಅಂತ ಕೊಟ್ಟಿರ್ತಾರೆ. ಇದನ್ನಷ್ಟು ಬಿಟ್ಟು ಮತ್ತೇನೋ ಬಿಟ್ಟು ಅಂದ್ರೆ ಇದನ್ನಷ್ಟು ಬಿಟ್ಟು ಮತ್ತೇನ್ ಬರುತ್ತೆ, ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಯಾವ್ಯಾವ ಪಾರ್ಟ್ನರ್ ಎಷ್ಟು ಬಿಟ್ಟು ಕೊಟ್ಟಿದ್ದಾನೆ ಅಂತ ಅದು ಬರುತ್ತೆ. ಸೊ ಅದನ್ನ ಏನ್ ಮಾಡಿರೋದಿಲ್ಲ, ಇಲ್ಲಿ ಈ ಸಿಚುವೇಶನ್ ಅಲ್ಲಿ ಕೊಟ್ಟಿರೋದು. ಸೊ ಈಗ ನಾವೇನ್ ಮಾಡ್ಬೇಕು, NPSR ಅನ್ನ ಕಂಡುಹಿಡಿಯಬೇಕು. ಸೊ ಈ ಸಿಚುವೇಶನ್ ಅಲ್ಲಿ ನಾವು ಏನ್ ಮಾಡಬೇಕು, NPSR ಅನ್ನ ಫೈಂಡ್ ಔಟ್.
ಸೊ ಈಗ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ, ಸೊ ಅದನ್ನ ನಾವು ಈಗ ಸಾಲ್ವ್. ಸೊ ಟಿ ಹಾಗೂ ಎಸ್ ಇಬ್ಬರು ಜನ ಪಾರ್ಟ್ನರ್ಸ್ ಇದ್ದಾರೆ. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2 ಇರುತ್ತೆ. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಟಿ ಅಂಡ್ ಎಸ್ ಎಷ್ಟಿರುತ್ತೆ? 3:2 ಇರುತ್ತೆ. ಹೊಸ ಪಾರ್ಟ್ನರ್ ಅಡ್ಮಿಷನ್ ಆಗಿದೆ. ಸೊ ಎ ಅನ್ನೋ ಒಂದು ಹೊಸ ಪಾರ್ಟ್ನರ್ ಇರ್ತಾನೆ. ಸೊ ಅವನ ಅಡ್ಮಿಷನ್ ಆಗಿದೆ. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ 1/5 ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ನಮಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ. ಸೊ ನಮಗೆ ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ? ಫೈಂಡ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳ್ತಾರೆ. ಸೊ ಅಥವಾ ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕೇಳ್ತಾರೆ. ಸೊ ಇಂಥ ಸಿಚುವೇಶನ್ ನಾವೇನ್ ಮಾಡಬೇಕು? ಸೊ ಇಲ್ಲಿ ಗಮನಿಸಬೇಕು. ಸೊ ನಮಗೆ ಏನು ಕೊಟ್ಟಿದ್ದಾರೆ? ಇದೇನಿದು ಟಿ ಅಂಡ್ ಎಸ್ ಶೇರ್ ಕೊಟ್ಟಿದ್ದಾರೆ. ಸೊ ಟಿ ಅಂಡ್ ಎಸ್ ಏನು? ಓಲ್ಡ್ ಪಾರ್ಟ್ನರ್ಸ್. ಸೊ ಓಲ್ಡ್ ಪಾರ್ಟ್ನರ್ಸ್ ಶೇರ್ ಕೊಟ್ಟಿದ್ದಾರೆ 3:2 ಕೊಟ್ಟಿದ್ದಾರೆ. ಸೊ ಎ ಯಾರು? ನ್ಯೂ ಪಾರ್ಟ್ನರ್. ಸೊ ನ್ಯೂ ಪಾರ್ಟ್ನರ್ ಏನು ಕೊಟ್ಟಿದ್ದಾರೆ? ಶೇರ್ ಅನ್ನು ಕೊಟ್ಟಿದ್ದಾರೆ 1/5 ಕೊಟ್ಟಿದ್ದಾರೆ. ಸೊ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋದು ಹೇಳಿದ್ದಾರೆ? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಏನು ಹೇಳಿದ್ದಾರೆ? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾರು ಮಾಡಬೇಕು? ಮೂರು ಪಾರ್ಟ್ನರ್ಸ್ ಏನು ಮಾಡಬೇಕು? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನು ಮಾಡಬೇಕು. ಸೊ ಹಳೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿತ್ತು? 3:2 ಇತ್ತು. ಸೊ ಹೊಸ ಪಾರ್ಟ್ನರ್ ಬಂದಿದ್ದಾನೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು? ಹೊಸ ರೇಷಿಯೋ ಅನ್ನು ಮಾಡಬೇಕು. ಸೊ ಈಗ ನಾವೇನ್ ಮಾಡಬೇಕು? ಸೊ ನಮಗೆ ಇಷ್ಟೇ ಇನ್ಫಾರ್ಮೇಶನ್ ಇರೋದ್ರಿಂದ ನಾವೇನ್ ಮಾಡಬೇಕು? ಫಾರ್ಮುಲಾ ಅನ್ನು ಮಾಡ್ತಾ ಇದ್ದೀವಿ, ಸೊಲ್ಯೂಷನ್ ಅನ್ನು ಮಾಡ್ತಾ ಇದ್ದೀವಿ. ಸೊ ಸೊಲ್ಯೂಷನ್ಗೆ ಹೋಗೋಣ ಮುಂಚೆ ನಾವು ಮಾಡಬೇಕು, ಇಷ್ಟೇ ಇನ್ಫಾರ್ಮೇಶನ್ ಕೊಟ್ಟಾಗ ನಾವೇನ್ ಮಾಡಬೇಕು? ಒಂದಿಷ್ಟು ರೂಲ್ಸ್ ಅನ್ನು ಫಾಲೋ ಮಾಡಬೇಕು. ಸೊ ಇಲ್ಲಿ ಯಾವಾಗ ಪ್ರಾಫಿಟ್ ಇರುತ್ತೆ? ಕಂಪನಿಯ ಪ್ರಾಫಿಟ್ ಯಾವಾಗಲೂ ಇರುತ್ತೆ 1. ಸೊ ನಾವೇನ್ ಮಾಡಬೇಕು? ಕಂಪನಿ ಪ್ರಾಫಿಟ್ 1 ಇರುತ್ತೆ ಅಂತ ಏನ್ ಮಾಡಬೇಕು? ಅಸ್ಯೂಮ್ ಮಾಡಿ. ಸೊ ಇಲ್ಲಿ ಬರೀಬೇಕು, ಲೆಟ್ the profits be 1. Let the total profits is equal to 1. So company profits ನಾವು 1 ಅಂತ ಅಸ್ಯೂಮ್ ಮಾಡಬೇಕು. ಟೋಟಲ್ ಪ್ರಾಫಿಟ್ಸ್ 1 ಅಂತ ಅಸ್ಯೂಮ್ ಮಾಡಬೇಕು. ಸೊ ಈಗ ನಾವು ಏನು ಮಾಡಬೇಕು? ಸೊ ಕಂಪನಿ ಪ್ರಾಫಿಟ್ಸ್ 1 ಅಂತ ಇದ್ದಾಗ ಸೊ ಅದನ್ನ ಏನು ಮಾಡ್ತಾ ಇದ್ದಾರೆ? ಸೊ ಈ ರೇಷಿಯೋ ಬಗ್ಗೆ ಹಂಚ್ಕೊಳ್ತಾ ಇದ್ದಾರೆ. ಸೊ ಟಿ ಎಷ್ಟು ಹಂಚ್ಕೊಳ್ತಾ ಇದ್ದಾರೆ? 3 ರೇಷಿಯೋ. ಎಸ್ ಎಷ್ಟು ಹಂಚ್ಕೊಳ್ತಾ ಇದ್ದಾರೆ? 2 ರೇಷಿಯೋ. ಈ ತರ ಹಂಚ್ಕೊಳ್ತಿದ್ರು ಮೊದಲಿಗೆ. ಸೊ ಈಗ ಏನು ಮಾಡಬೇಕು? ಹೊಸ ಪಾರ್ಟ್ನರ್ ಬಂದಿದ್ದಾನೆ. ಸೊ ಹೊಸ ಪಾರ್ಟ್ನರ್ಗೆ ಏನು ಮಾಡಬೇಕು? ಸ್ಯಾಕ್ರಿಫೈಸ್ ಅನ್ನು ಮಾಡಬೇಕು. ಯಾರು ಸ್ಯಾಕ್ರಿಫೈಸ್ ಮಾಡ್ತಾರೆ? ಹಳೆ ಪಾರ್ಟ್ನರ್ಸ್ ಗಳು ಏನು ಮಾಡ್ತಾರೆ? ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲೇ ಏನು ಮಾಡ್ತಾರೆ? ಅವರಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ಸೊ ಈಗ ನಾವು ಏನು ಮಾಡಬೇಕು? ಟೋಟಲ್ ಪ್ರಾಫಿಟ್ಸ್ ಬಂದಿದೆ. ಸೊ ಅದರಲ್ಲಿ ಅವರಿಗೆ ಹೇಳ್ಬಿಟ್ಟಿದ್ದಾರೆ 1/5 ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಯಾರ್ಯಾರು ಎಷ್ಟು ಅಂತ ಗೊತ್ತಿಲ್ಲ. ಸೊ ಇದನ್ನ ಯಾರು ಬಿಟ್ಕೊಡ್ತಾರೆ? ಹಳೆ ಪಾರ್ಟ್ನರ್ಸ್ ಗಳೇ ಬಿಟ್ಕೊಡ್ತಾರೆ. ಸೊ ಅದಕ್ಕೆ ನಾವು ಮಾಡಬೇಕು? ಸೊ ಟೋಟಲ್ ಪ್ರಾಫಿಟ್ಸ್ 1 ಇರೋದ್ರಿಂದ ನಾವೇನ್ ಮಾಡಬೇಕು? ರಿಮೈನಿಂಗ್ ಶೇರ್ ಅನ್ನು ಮಾಡಬೇಕು. ಸೊ ಏನ್ ಮಾಡಬೇಕು? ರಿಮೈನಿಂಗ್ ಶೇರ್ ಅನ್ನು ನಾವೇನ್ ಮಾಡಬೇಕು? ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ ರಿಮೈನಿಂಗ್ ಶೇರ್ಸ್ ಯಾವಾಗ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಟೋಟಲ್ ಪ್ರಾಫಿಟ್ಸ್ ಬಂದಿರುತ್ತೆ. ಟೋಟಲ್ ಪ್ರಾಫಿಟ್ಸ್ ಆಫ್ ದ ಫರ್ಮ್ ಈಸ್ 1 ಮೈನಸ್. ಸೊ ಇದರಲ್ಲಿ ನಾವೇನು ಮೈನಸ್ ಮಾಡಬೇಕು? ಹೊಸ ಪಾರ್ಟ್ನರ್ಗೆ ಎಷ್ಟು ಶೇರ್ ಕೊಟ್ಟಿದ್ದಾರೆ ಅದನ್ನ ನಾವೇನು ಮಾಡಬೇಕು? ಇಲ್ಲಿ ಮೈನಸ್ ಮಾಡಬೇಕು. ಸೊ ಮೈನಸ್ ಮಾಡಬೇಕು ಎಷ್ಟು ಬರುತ್ತೆ? 4/5. ಎಷ್ಟು ಬರುತ್ತೆ? 4/5. ಸೊ ಇದೇನು? ರಿಮೈನಿಂಗ್ ಶೇರ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಸೊ ಇದೇನು? ರಿಮೈನಿಂಗ್ ಶೇರ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಸೊ ಇಷ್ಟೇನು ಉಳಿದಿದೆ ರಿಮೈನಿಂಗ್ ಶೇರ್. ಸೊ ಇದರಲ್ಲಿ ಯಾರ್ಯಾರು ಶೇರ್ ಇದೆ? ಟಿ ಹಾಗೂ ಎಸ್ ನ ಶೇರ್. ಸೊ ಇದನ್ನ ನಾವೇನ್ ಮಾಡಬೇಕು? ಅವರ ಹೊಸ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಾವು ಈಗ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಇಷ್ಟು ಗೊತ್ತಾಯ್ತು. ಸೊ ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಸೊ ಈಗ ನಾವೇನ್ ಮಾಡಬೇಕು? ಟಿ ನ ಶೇರ್ ಮಾಡಬೇಕು. ಟಿ ನ್ಯೂ ರೇಷಿಯೋ ಮಾಡಬೇಕು. ಸೊ ಟಿ ನ್ಯೂ ರೇಷಿಯೋ ಮಾಡಬೇಕು. ಸೊ ರಿಮೈನಿಂಗ್ ಶೇರ್ ಎಷ್ಟಿದೆ? 4/5 ಇದೆ. ಸೊ ರಿಮೈನಿಂಗ್ ಶೇರ್ ಎಷ್ಟಿದೆ? 4/5. ಸೊ ರಿಮೈನಿಂಗ್ ಶೇರ್ ಹೆಂಗ್ ಬಂತು? ಟೋಟಲ್ ಪ್ರಾಫಿಟ್ಸ್ ಬಂದಿತ್ತು. ಸೊ ಅದರಲ್ಲಿ ಈಗ ಎಷ್ಟು ಕೊಟ್ಟಿದ್ದಾರೆ? 1/5 ಕೊಟ್ಟಿದ್ದಾರೆ. ಸೊ ಅಂದ್ರೆ ಎಷ್ಟು ಉಳಿತು? 4/5 ಉಳಿತು.
ಸೊ 4/5 ನಲ್ಲಿ ಯಾರ್ಯಾವ ಶೇರ್ ಇದೆ, ಟಿ ಹಾಗೂ ಎಸ್ ನ ಶೇರ್ ಇದೆ. ಸೊ ಅದನ್ನ ನಾವೇನ್ ಮಾಡಬೇಕು, ಹೊಸ ರೇಷಿಯೋ ಎಷ್ಟಿದೆ ಅನ್ನೋದನ್ನ ನಾವು ಮಾಡಬೇಕು, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 4/5 ಇಂಟು, ಸೊ ಇಂಟು ಏನ್ ಮಾಡಬೇಕು, ಹಳೆ ಶೇರ್ ಮಾಡಬೇಕು. ಸೊ ಪಾರ್ಟ್ನರ್ನ ಹಳೆ ಶೇರ್ ಮಾಡಬೇಕು. ಟಿ ನ ಹಳೆ ಶೇರ್ ಎಷ್ಟಿದೆ, 3:2 ಇದೆ, ಅಂದ್ರೆ ಎಷ್ಟಿದೆ ಟೋಟಲ್ 5 ಇದೆ. ಸೊ 3/5 ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು 3/5 ಆಗುತ್ತೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ 4 × 3 12 ಆಗುತ್ತೆ, 5 × 5 25 ಆಗುತ್ತೆ. ಸೊ ಈ ಟಿಸ್ ನ್ಯೂ ರೇಷಿಯೋ ಎಷ್ಟಾಗುತ್ತೆ, ನ್ಯೂ ಶೇರ್ ಎಷ್ಟಾಗುತ್ತೆ, 12/25. ಸೊ ಇದು ಹೇಗೆ ಬಂತು, ಟಿಸ್ ನ್ಯೂ ರೇಷಿಯೋ ಇಸ್ ಈಕ್ವಲ್ ಟು 4/5. ಸೊ ರಿಮೈನಿಂಗ್ ಶೇರ್ ಎಷ್ಟಿದೆ, 4/5 ಇದೆ, ಇಂಟು 3/5. ಸೊ 3/5 ಏನು ಓಲ್ಡ್ ರೇಷಿಯೋ ಆಫ್ ಟಿ. ಸೊ ಟಿ ನ ಓಲ್ಡ್ ರೇಷಿಯೋ ಎಷ್ಟಿದೆ, 3/5 ಇದೆ. ಸೊ ಅದನ್ನ ಇಲ್ಲಿ ಬರ್ತಿದ್ದೀನಿ. ಸೊ ನ್ಯೂ ರೇಷಿಯೋ ಎಷ್ಟು ಬಂತು, 12/25 ಬಂತು. ಸೊ ಅದೇ ತರ ಏನು ಮಾಡ್ತೀವಿ ನಾವು, ಇನ್ನೊಂದು ಪಾರ್ಟ್ನರ್ನ ರೇಷಿಯೋ. ಸೊ ಇನ್ನೊಂದು ಪಾರ್ಟ್ನರ್ ಎಸ್ ನ್ಯೂ ರೇಷಿಯೋ. ಎಸ್ ನ ನ್ಯೂ ಶೇರ್ ಅನ್ನ ನಾವು ಇಲ್ಲಿ ಮಾಡಬೇಕು. ಸೊ ರಿಮೈನಿಂಗ್ ಶೇರ್ ಎಷ್ಟಿದೆ, 4/5 ಇದೆ, ಇಂಟು, ಸೊ ಎಸ್ ನ ಶೇರ್ ಎಷ್ಟಿದೆ, ಓಲ್ಡ್ ರೇಷಿಯೋ 2/5 ಇದೆ, 2/5. ಸೊ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಸೊ ಎಷ್ಟು ಬರುತ್ತೆ, 8/25 ಬರುತ್ತೆ. ಸೊ ಇದೇ ಬಂತು 4/5 ರಿಮೈನಿಂಗ್ ಶೇರ್ ಇದೆ. ಸೊ ಇದರಲ್ಲಿ ಇಬ್ಬರಿಗೂ ಹಂಚಿದ್ದಾರೆ. ಸೊ ಅದಕ್ಕೆ ಅದನ್ನೇ ಬರೀಬೇಕು. ಇಂಟು ಹಳೆ ರೇಷಿಯೋ ಎಷ್ಟಿದೆ, 2/5. ಸೊ 2/5 ಅನ್ನ ಇಲ್ಲಿ ಬರ್ದಿದ್ದೀನಿ, ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಬರುತ್ತೆ, 8/25 ಬರುತ್ತೆ. ಸೊ ಇಬ್ಬರ ರೇಷಿಯೋ ಬಂತು, ನ್ಯೂ ರೇಷಿಯೋ ಬಂತು, ನ್ಯೂ ರೇಷಿಯೋ ಆಫ್ ಟಿ ಅಂಡ್ ಎಸ್ ಬಂತು. ಸೊ ಈಗ ನಾವು ಏನು ಮಾಡಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ಆಫ್ ಆಲ್ ದ ಪಾರ್ಟ್ನರ್ಸ್. ಸೊ ಹೊಸ ಪಾರ್ಟ್ನರ್ಸ್ ಗಳನ್ನು ಕೂಡಿ ಏನು ಮಾಡಬೇಕು, ನಾವು ರೇಷಿಯೋ ಮಾಡಬೇಕು. ಸೊ ಇಲ್ಲಿ ಬರಬೇಕು NPSR ಆಫ್ TS and A is equal to TS and A is equal to. ಸೊ ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ, ಓಲ್ಡ್ ರೇಷಿಯೋ ಇತ್ತು. ಸೊ ಈಗ ಹೊಸ ರೇಷಿಯೋ ಆಯ್ತು, ರೀಕನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದಾರೆ, ಹೊಸ ರೇಷಿಯೋ ಬಂತು. ಸೊ ಇದನ್ನ ಮಾಡಬೇಕು. ಸೊ ಎಷ್ಟು ಬರುತ್ತೆ ನೋಡ್ಬೇಕು. ಸೊ ಅಷ್ಟನ್ನು ಬರ್ಕೊಳ್ತೀನಿ ಈಗ. 12/25 ಟಿ ನ ಶೇರ್ ಎಷ್ಟಿದೆ, 12/25. ಎಸ್ ನ ಶೇರ್ ಎಷ್ಟಿದೆ, 8/25. ಎ ನ ಶೇರ್ ಆಲ್ರೆಡಿ ಕೊಟ್ಟಿದ್ದಾರೆ, 1/5. ಸೊ 1/5 ಆಗಬೇಕು. ಸೊ ಈ ತರ ಇನ್ಫಾರ್ಮೇಶನ್ ಈ ತರ ಇದೆ. ಸೊ ಎಂದು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ಇವ್ರು ಕ್ಯಾಲ್ಕುಲೇಟ್ ಮಾಡಿದ್ದನ್ನು ಹಚ್ಚಿದ್ದೇನೆ. ಸೊ ಈಗ ನಾವೇನು ಮಾಡಬೇಕು, ಸೊ ಡಿನಾಮಿನೇಟರ್ಗಳನ್ನು ಏನು ಮಾಡಬೇಕು, ಎಲ್ಲವನ್ನು ಸೇಮ್ ಮಾಡ್ಕೊಳ್ಳಿ. ಸೊ ಇಲ್ಲಿ 25, ಇಲ್ಲೂ 25, ಇಲ್ಲಿ 5. ಸೊ 5 ಅಂತ ಇದೆ. ಸೊ ಇದನ್ನ ನಾವು 25 ಮಾಡಬೇಕು. ಸೊ ಅಂದ್ರೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು, ಇಂಟು 5 ಮಾಡಬೇಕು. ಸೊ ಮೇಲೂ ಕೂಡ ನಾವು ಇಂಟು 5 ಮಾಡಬೇಕು. ಸೊ 5 ಮಾಡಿದಾಗ ಎಷ್ಟಾಗುತ್ತೆ, 25. ಸೊ ಈಗ ನಾವೇನು ಮಾಡಬೇಕು, ಈಗ ಎಲ್ಲ ಡಿನಾಮಿನೇಟರ್ 25, ಇದು 25, ಇದು 25, 5 × 5 25. ಸೊ ಅದನ್ನು ಬರ್ತಿದ್ದೀನಿ. ಸೊ ಈಗ ಬರೀಬೇಕು 1 + 8 + 1 × 5 ಎಷ್ಟಾಗುತ್ತೆ, 5 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ, 25/25 ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ, ಟೋಟಲ್ ಪ್ರಾಫಿಟ್ ಎಷ್ಟಾಗುತ್ತೆ, 1. ಸೊ ಈಗ ಮಾಡಿದಾಗ ನಮಗೆ 1 ಆನ್ಸರ್ ಬರುತ್ತೆ. ಸೊ ಟೋಟಲ್ ಪ್ರಾಫಿಟ್ ಎಷ್ಟು, 1 ಇತ್ತು. ಸೊ ಈಗ ನಾವು ಇದನ್ನ ಏನು ಮಾಡಬಹುದು, ಕ್ರಾಸ್ ಮಲ್ಟಿಪ್ಲೈ ಮಾಡಬಹುದು. ಸೊ ನಾವು ಅಲ್ಲಿ ಡಿಸ್ಟ್ರಿಬ್ಯೂಷನ್ ಏನು ಮಾಡಿದ್ದೀವೋ ಸೊ ಅದು ಕರೆಕ್ಟ್ ಆಗಿದೆ ಅಂತ. ಯಾಕೆ ಕರೆಕ್ಟ್ ಆಗಿದೆ ಅಂತ ಅರ್ಥ, ಸೊ ಇಲ್ಲಿ ನಮಗೆ ಎಲ್ಲ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಸೊ ಟಿ ನ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಎಸ್ ನ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಹಾಗೂ ಎ ನ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಈ ಮೂರನ್ನು ಕೂಡಿಸಿದಾಗ ನಮಗೆ ಎಷ್ಟು ಬಂದಿದೆ, ಟೋಟಲ್ ಪ್ರಾಫಿಟ್ಸ್ 1. ಸೊ ಇಲ್ಲಿ ನಮಗೆ ಟೋಟಲ್ ಪ್ರಾಫಿಟ್ ಎಷ್ಟು, 1. ಸೊ ಈ ತರ ನಾವೇನು ಮಾಡಬೇಕು, ಯಾವಾಗ ಯಾವ ಸಿಚುವೇಶನ್ ಇದ್ದಾಗ ಮಾಡಬೇಕು, ನಮಗೆ ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ಓಲ್ಡ್ ರೇಷಿಯೋ ಆಫ್ ಪಾರ್ಟ್ನರ್ಸ್ ಅನ್ನ ಕೊಟ್ಟಿರ್ತಾರೆ, ಅದರ ಜೊತೆಗೆ ಏನು ಕೊಟ್ಟಿರ್ತಾರೆ, ನ್ಯೂ ಪಾರ್ಟ್ನರ್ಸ್ ಶೇರ್ ಅನ್ನ. ಸೊ ಈ ಸಿಚುವೇಶನ್ ಅನ್ನು ನಾವು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕು. ಸೊ ಸಿಚುವೇಶನ್ ಏನಿದೆ, when old partners ratio is given, ಸೊ ಹಳೆ ಪಾರ್ಟ್ನರ್ಸ್ ರೇಷಿಯೋ ಅನ್ನು ಕೊಟ್ಟಿರ್ತಾರೆ, ಅದರ ಜೊತೆಗೆ ಏನು ಮಾಡಿರ್ತಾರೆ, ನ್ಯೂ ಪಾರ್ಟ್ನರ್ಸ್ ಶೇರ್ ಇಸ್ ಗಿವನ್. ಸೊ ಹೊಸ ಪಾರ್ಟ್ನರ್ನ ಶೇರ್ ಕೊಟ್ಟಿರ್ತಾರೆ. ಸೊ ಅವಾಗ ನಾವೇನು ಮಾಡಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಈ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಸೊ ಏನು ಮಾಡಬೇಕು, ರಿಮೈನಿಂಗ್ ಶೇರ್ ಅನ್ನ ಮಾಡಬೇಕು. ಸೊ ಟೋಟಲ್ ಪ್ರಾಫಿಟ್ಸ್ ಬಂದಿರುತ್ತೆ ಅಂತ ಅಸ್ಯೂಮ್ ಮಾಡಬೇಕು.
ಅದರಲ್ಲಿ ನಾವೇನ್ ಮಾಡಬೇಕು, ಹಳೆ ಹೊಸ ಪಾರ್ಟ್ನರ್ ಶೇರ್ ಅನ್ನ ಏನ್ ಮಾಡ್ತೀವಿ, ಇಲ್ಲಿ ರಿಮೈನಿಂಗ್ ಶೇರ್ ಅಲ್ಲಿ 1 - 4/5 ಮಾಡಬೇಕು, 4/5 ಬರುತ್ತೆ. ಸೊ ರಿಮೈನಿಂಗ್ ಶೇರ್ ಅನ್ನ ಯಾರಿರುತ್ತೆ, ರಿಮೈನಿಂಗ್ ಶೇರ್ ಯಾರಿರುತ್ತೆ, ಹಳೆ ಪಾರ್ಟ್ನರ್ಸ್ ಇರುತ್ತೆ. ಈ ಹಾಗೂ ಎಸ್ ಶೇರ್ ಇರುತ್ತೆ. ಸೊ ಅವರ ಹೊಸ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮಾಡಬೇಕು 12/25 ಅಂತ 8/25 ಅಂತ. ಸೊ ಫೈನಲಿ ಏನು ಮಾಡಬೇಕು, ಹೊಸ ಪಾರ್ಟ್ನರ್ ರೇಷಿಯೋ ತೆಗಿಬೇಕು. ಸೊ 3 ಜನ ತೆಗಿಬೇಕು. ಸೊ ಮಾಡಿದಾಗ ಎಷ್ಟು ಬರುತ್ತೆ, 12:8:5 ಬರುತ್ತೆ. ಸೊ ಇದು ಏನಾಗುತ್ತೆ, ಹೊಸ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗುತ್ತೆ. 12:8:5 ಆಗುತ್ತೆ. ಸೊ ಇದೇನಾಗುತ್ತೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ TS and AR. ಸೊ ಇದನ್ನು ನಾವೇನ್ ಮಾಡಬೇಕು, ಈ ತರ ಸಾಲ್ವ್ ಮಾಡಬೇಕು. ಸೊ ಸ್ಟೂಡೆಂಟ್ಸ್, ಈಗ ನಾವು ಸೆಕೆಂಡ್ ಸಿಚುವೇಶನ್ಗೆ ಹೋಗೋಣ, ಸೆಕೆಂಡ್ ಕೇಸ್ಗೆ ಹೋಗೋಣ. ಸೊ ಸೆಕೆಂಡ್ ಕೇಸ್ ಏನಪ್ಪ ಅಂತ ಹೇಳಿದ್ರೆ, when old partners ratio is given, so old ratio of partners ಕೊಟ್ಟಿರ್ತಾರೆ, new partners share is given, so ಹೊಸ ಪಾರ್ಟ್ನರ್ ನ ಶೇರ್ ಕೂಡ ಕೊಟ್ಟಿರ್ತಾರೆ, and sacrifice ratio is also given. so sacrifice ratio of old partners ಕೂಡ ಏನು ಕೊಟ್ಟಿರ್ತಾರೆ, ಈ ಸಿಚುವೇಶನ್ ಅಲ್ಲಿ ನಮಗೆ ಕೊಟ್ಟಿರ್ತಾರೆ. ಸೊ ಇದನ್ನ ಇಲ್ಲಿ ಬರೆದಿದ್ದೀನಿ. ಸೊ ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ಓಲ್ಡ್ ರೇಷಿಯೋ ಆಫ್ ಪಾರ್ಟ್ನರ್ಸ್ ಕೊಟ್ಟಿರ್ತಾರೆ, ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್ ಕೊಟ್ಟಿರ್ತಾರೆ. ಸೊ ಪಾರ್ಟ್ನರ್ಸ್ ಗಳು ಯಾವ ಪಾರ್ಟ್ನರ್ಸ್ ಗಳು ಸ್ಯಾಕ್ರಿಫೈಸ್ ಮಾಡ್ತಾರೆ, ಓಲ್ಡ್ ಪಾರ್ಟ್ನರ್ಸ್ ಗಳು ಸ್ಯಾಕ್ರಿಫೈಸ್ ಅನ್ನು ಮಾಡ್ತಾರೆ. ಸೊ ಆ ರೇಷಿಯೋ ಕೂಡ ಕೊಟ್ಟಿರ್ತಾರೆ. ನ್ಯೂ ಪಾರ್ಟ್ನರ್ಸ್ ಶೇರ್ ಅನ್ನು ಕೊಟ್ಟಿರ್ತಾರೆ. ಸೊ ಹೊಸ ಪಾರ್ಟ್ನರ್ ಬಂದಿರ್ತಾರೆ, ಅವನ ಶೇರ್ ಕೂಡ ಏನು ಕೊಟ್ಟಿರ್ತಾರೆ, ಇಲ್ಲಿ ನಮಗೆ ಕೊಟ್ಟಿರ್ತಾರೆ. ಸೊ ಅದನ್ನ ಕೊಟ್ಟು ನಮಗೆ ಏನು ಹೇಳ್ತಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಮಗೆ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿರ್ತಾರೆ. ಸೊ ಈ ತರ ಸಿಚುವೇಶನ್ ಅಲ್ಲಿ ನಾವು ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡಬೇಕು ಅಂದ್ರೆ, ನಾವು ಇಲ್ಲಿ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ಅದರ ಮೂಲಕ ನಾವು ತಿಳ್ಕೊಳ್ಳೋಣ. ಸೆಕೆಂಡ್ ಪ್ರಾಬ್ಲಮ್, P and Q are partners. ಸೊ P ಮತ್ತು Q ಇಬ್ಬರು ಜನ ಪಾರ್ಟ್ನರ್ಸ್ ಇರ್ತಾರೆ. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ, 3:2 ಇರುತ್ತೆ. ಹೊಸ ಪಾರ್ಟ್ನರ್ ಬರ್ತಾನೆ, ಹೊಸ ಪಾರ್ಟ್ನರ್ ಆರ್ ಅಂತ ಬರ್ತಾನೆ. ಸೊ ಆರ್ ಹೊಸ ಪಾರ್ಟ್ನರ್ ಬರ್ತಾರೆ. ಸೊ ಅವನಿಗೆ ಏನು ಮಾಡ್ತಾರೆ, ಒಂದಿಷ್ಟು ಪ್ರಾಫಿಟ್ಸ್ ಅನ್ನ ಕೊಡ್ತಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ ಪ್ರಾಫಿಟ್ಸ್, 3/10 ರೇಷಿಯೋ ಪ್ರಾಫಿಟ್ ಅನ್ನ ಅವನಿಗೆ ಕೊಟ್ಟಿದ್ದಾರೆ. ಸೊ ನಮಗೆ ಏನು ಕೊಟ್ಟಿದ್ದಾರೆ, ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನಮಗೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ, ಸ್ಯಾಕ್ರಿಫೈಸ್ ರೇಷಿಯೋ ಆಫ್ P and Q ಕೊಟ್ಟಿದ್ದಾರೆ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ P and Q ಅಂದ್ರೆ ಏನು, ಸೊ ಹಳೆ ಪಾರ್ಟ್ನರ್ಸ್ ಗಳು. ಸೊ ಹಳೆ ಪಾರ್ಟ್ನರ್ಸ್ ಯಾರಿದ್ದಾರೆ, P and Q ಇದ್ದಾರೆ. ಸೊ ಅವರು ಏನು ಮಾಡ್ತಾ ಇದ್ದಾರೆ, ಸ್ಯಾಕ್ರಿಫೈಸ್ ಅನ್ನ ಮಾಡ್ತಾರೆ. ಸೊ ಅವರ ಪ್ರಾಫಿಟ್ಸ್ ನಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದಿಷ್ಟು ಶೇರ್ ಅನ್ನ ಬಿಟ್ ಕೊಡ್ತಾ ಇದ್ದಾರೆ. ಸೊ ಯಾರಿಗೆ ಬಿಟ್ ಕೊಡ್ತಾ ಇದ್ದಾರೆ, ನ್ಯೂ ಪಾರ್ಟ್ನರ್ ಏನು ಮಾಡ್ತಾ ಇದ್ದಾರೆ, ಅವರ ರೇಷಿಯೋವನ್ನು ಏನು ಮಾಡ್ತಾ ಇದ್ದಾರೆ, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ಅವರಿಗೆ ಬಿಟ್ ಕೊಡ್ತಾ ಇದ್ದಾರೆ. ಸೊ ಈಗ ನಮ್ಗೆ ಏನು ಹೇಳ್ತಾರೆ, ಸೊ ನಾವು ಏನು ಮಾಡಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ P, Q and R ಏನು ಮಾಡಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಿ. ಸೊ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಸೊ ಏನು ಅರ್ಥ ಆಗುತ್ತೆ ನಮಗೆ, ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ. ಸೊ ನ್ಯೂ ಪಾರ್ಟ್ನರ್ ನ ಶೇರ್ ಕೊಟ್ಟಿದ್ದಾರೆ. ಸೊ ಆರ್ ಕೊಟ್ಟಿದ್ದಾರೆ, 3/10 ಕೊಟ್ಟಿದ್ದಾರೆ. ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿದ್ದಾರೆ ಆಫ್ ಪಾರ್ಟ್ನರ್ಸ್ P and Q. ಸೊ ಓಲ್ಡ್ ಪಾರ್ಟ್ನರ್ಸ್ ನ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿದ್ದಾರೆ. ನಮಗೆ ಏನು ಹೇಳಿದ್ದಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ನಾವು ಮೊದಲಿಗೆ ಏನು ಮಾಡಬೇಕು, ಹಳೆ ಪಾರ್ಟ್ನರ್ಸ್ ನ ರೇಷಿಯೋನ ಕಂಡುಹಿಡಿಯಬೇಕು. ಆ ನಂತರ ನಾವು ಏನು ಮಾಡಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಆಲ್ ದ ಪಾರ್ಟ್ನರ್ಸ್ ನ ನಾವಿಲ್ಲಿ ಮಾಡಬೇಕು. ಸೊ ಮೊದಲಿಗೆ ಇಲ್ಲಿ ಬರ್ತಾ ಇದ್ದೀನಿ. ಸೊ ಪಾರ್ಟ್ನರ್ P, so P's new share is equal to, so P ನ ನ್ಯೂ ರೇಷಿಯೋ ಅನ್ನು ಮಾಡ್ತಾ ಇದ್ದೀನಿ. ಸೊ ಅವನ ಓಲ್ಡ್ ಶೇರ್ ಎಷ್ಟಿದೆ, ಸೊ ಓಲ್ಡ್ ಶೇರ್ ಆಫ್ P ಎಷ್ಟಿದೆ, ಸೊ 3:2 ಇದೆ. ಸೊ ಅಂದ್ರೆ ಎಷ್ಟಾಯ್ತು, ಟೋಟಲ್ 5 ಇದೆ. ಸೊ ಅವನ ರೇಷಿಯೋ ಎಷ್ಟಾಗಿದೆ, 3/5 ಇದೆ. ಸೊ P ನ ಓಲ್ಡ್ ರೇಷಿಯೋ ಎಷ್ಟಿದೆ, 3/5 ಇದೆ. ಸೊ ಇದರಿಂದ ಏನು ಮಾಡ್ತಾ ಇದ್ದಾರೆ, ನಾವು ಸ್ಯಾಕ್ರಿಫೈಸ್ ಅನ್ನು ಮಾಡ್ತಾ ಇದ್ದೀವಿ. ಸೊ P ಏನು ಮಾಡ್ತಾ ಇದ್ದಾರೆ, ಅವನ ರೇಷಿಯೋ ಇಂದ ಏನು ಮಾಡ್ತಾ ಇದ್ದಾರೆ, ಒಂದಿಷ್ಟು ಪೋರ್ಷನ್ ಅನ್ನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಮಗೆ ಕೊಟ್ಟಿದ್ದಾರೆ, ಸ್ಯಾಕ್ರಿಫೈಸ್ ರೇಷಿಯೋ ಆಫ್ P ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 2/10 ಅಂತ ಕೊಟ್ಟಿದ್ದಾರೆ. ಸೊ 2/10 ಪೋರ್ಷನ್ ಅನ್ನು ಯಾರಿಗೆ ಕೊಡ್ತಾ ಇದ್ದಾರೆ, ನ್ಯೂ ಪಾರ್ಟ್ನರ್ಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನಾಗುತ್ತೆ, ಅವನ ಪೋರ್ಷನ್ ಆಫ್ ಪ್ರಾಫಿಟ್ಸ್ ಅಲ್ಲಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಒಂದು ಮೊದಲಿನ ರೇಷಿಯೋ ಎಷ್ಟಿತ್ತು, 3/5. ಸೊ ಈಗ ಏನಾಯ್ತು, 2
ರೇಷಿಯೋ ಕಡಿಮೆ ಆಗಿದೆ. ಸೊ ಎಷ್ಟು ಕಡಿಮೆ ಆಗಿದೆ ಅಂತ ನಾವು ಮಾಡಬೇಕು, ಇಲ್ಲಿ ಬರೀಬೇಕು. ಸೊ 3/5 ಮೈನಸ್ ಎಷ್ಟು ಪೋರ್ಷನ್ ಅನ್ನು ಕೊಟ್ಟಿದ್ದಾರೆ, 2/10 ಅನ್ನು ಕೊಟ್ಟಿದ್ದಾರೆ, ಸ್ಯಾಕ್ರಿಫೈಸ್ ಅನ್ನು ಮಾಡಿದ್ದಾರೆ. ಸೊ ನಮಗೆ ಬ್ಯಾಲೆನ್ಸ್ ಎಷ್ಟು ನೋಡಬೇಕು. ಸೊ ನಾವು ಮೊದಲಿಗೆ ಏನು ಮಾಡಬೇಕು, LCM ಅನ್ನು ಡಿನಾಮಿನೇಟರ್ ಅನ್ನು ಚೆಕ್ ಮಾಡಬೇಕು. ಸೊ ಇಲ್ಲಿ 5 ಇದೆ, 10 ಇದೆ. ಸೊ ಎರಡೂ ಒಂದೇ ಮಾಡಬೇಕು. ಸೊ ಒಂದೇ ಡಿನಾಮಿನೇಟರ್ ಮಾಡಬೇಕು. ಸೊ ಮಾಡಬೇಕು ಇದರಲ್ಲಿ ಹೈಯೆಸ್ಟ್ 10 ಇದೆ. ಸೊ ಇಲ್ಲಿ 5 ಇದೆ. ಸೊ ಇದನ್ನ ನಾವು ಏನು ಮಾಡಬೇಕು, ಇಂಟು 2 ಮಾಡಬೇಕು. ಸೊ ಇಲ್ಲೂ ಕೂಡ ಏನು ಮಾಡಬೇಕು, ಇಂಟು 2 ಮಾಡಬೇಕು. ಸೊ ಇಂಟು 2 ಮಾಡಿದಾಗ ಇದು 10 ಆಗುತ್ತೆ. ಸೊ ಈಗ ನಾವು ಬರ್ತಾ ಇದ್ದೀವಿ. ಸೊ LCM ಟೋಟಲ್ 10 ಆಗುತ್ತೆ. ಸೊ 10 ಬಂದಾಗ ನಾವು ಏನು ಮಾಡಬೇಕು, 3 ಇಂಟು 2 ಮಾಡಬೇಕು. ಎಷ್ಟಾಗುತ್ತೆ, 6 ಆಗುತ್ತೆ. ಮೈನಸ್ ಸೊ ಇಲ್ಲಿ ಡಿನಾಮಿನೇಟರ್ 10 ಇದೆ. ಸೊ ನಾವು ಯಾವುದೇ ಇಂಟು ಮಾಡೋದಿಲ್ಲ. ಸೊ 2 ಇದೆ, 6 ಮೈನಸ್ 2 ಮಾಡಬೇಕು. ಸೊ ಇಲ್ಲಿ ಡಿನಾಮಿನೇಟರ್ 10 ಇದೆ. ಸೊ ಅದಕ್ಕೆ ನಾವು ಇದನ್ನೇನು ಬರ್ತಾ ಇಲ್ಲ. ಸೊ ಇಲ್ಲಿ 6 ಮೈನಸ್ 2 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 4/10. ಸೊ 4/10 ಹೇಗೆ ಬರುತ್ತೆ, 3/5 ಮೈನಸ್ 2/10. ಸೊ ಈ ತರ ಮಾಡಬೇಕು. ಅದರ LCM ತೆಗಿಬೇಕು. ಸೊ ನಿಮಗೆ ಈಸಿ ಆಗುತ್ತೆ, ಆಗ್ಬಿಡುತ್ತೆ, ನಿಮ್ಗೆ ಈಸಿ ಆಗುತ್ತೆ. ಡೈರೆಕ್ಟ್ ಆಗಿ ಬರೋದು ಕೂಡ ನಿಮಗೆ ಈಸಿ ಆಗಿದೆ. ಸೊ LCM ಮಾಡಿದಾಗ ಕೂಡ ನಿಮಗೆ ಎಷ್ಟು ಬರುತ್ತೆ, LCM 10 ಬರುತ್ತೆ. ಸೊ 10 ಬಂದಾಗ ನೀವು ಏನು ಮಾಡಬೇಕು, ಇಲ್ಲಿ ಇಂಟು 2 ಮಾಡಬೇಕು. ಸೊ ಇಲ್ಲಿ ಇಂಟು 1 ಮಾಡಬೇಕು. ಸೊ 3 ಇಂಟು 2 ಮಾಡಿದಾಗ ನಿಮಗೆ 6 ಬರುತ್ತೆ. ಸೊ 2 ಇಂಟು 1 ಮಾಡಿದಾಗ ನಿಮಗೆ 2 ಬರುತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ, 4/10 ಬರುತ್ತೆ. ಸೊ ಹೊಸ ಪಾರ್ಟ್ನರ್, ಸೊ ಸಾರಿ P ನ ನ್ಯೂ ರೇಷಿಯೋ ಎಷ್ಟಾಗುತ್ತೆ, 4/10 ಆಗುತ್ತೆ. ಸೊ ಇದೇ ತರ ನಾವು ಏನು ಮಾಡಬೇಕು, Q ನ ನ್ಯೂ ರೇಷಿಯೋ ಮಾಡಬೇಕು, ನ್ಯೂ ಶೇರ್ ಮಾಡಬೇಕು. ಸೊ ನ್ಯೂ ಶೇರ್ ಮಾಡೋದಕ್ಕೆ ಮುಂಚೆ ಕೂಡ ಅವನು ಕೂಡ ಸ್ಯಾಕ್ರಿಫೈಸ್ ಅನ್ನು ಮಾಡಿದ್ರು. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಅವನ ಓಲ್ಡ್ ರೇಷಿಯೋ ಅನ್ನು ಬರೀಬೇಕು ಮೊದಲಿಗೆ. ಸೊ 2/5 ನಮ್ಮ ಓಲ್ಡ್ ರೇಷಿಯೋ ಆಗಿದೆ. ಸೊ ಅದನ್ನು ಬರೀಬೇಕು. ಮೈನಸ್ ಸೊ ಮೈನಸ್ ಯಾಕೆ ಬರೀಬೇಕು, ಅವನು ಕೂಡ ಸ್ಯಾಕ್ರಿಫೈಸ್ ಅನ್ನು ಮಾಡಿದ್ದಾನೆ. ಸೊ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾನೆ ಅಂತ ಕೊಟ್ಟಿದ್ದಾನೆ, 1/10 ಪೋರ್ಷನ್ ಅನ್ನು ಸ್ಯಾಕ್ರಿಫೈಸ್ ಮಾಡಿದ್ದಾನೆ. ಸೊ 1/10 ಅನ್ನು ಬರೀಬೇಕು. ಸೊ ಇದಕ್ಕೂ ಕೂಡ ನಾವು ಏನು ಮಾಡಬೇಕು, LCM ಅನ್ನು ತೆಗಿಬೇಕು. ಸೊ ಎಷ್ಟು ಬರುತ್ತೆ, 10 ಬರುತ್ತೆ. ಸೊ ಇಲ್ಲಿ ಇಂಟು 2 ಮಾಡಬೇಕು. ಸೊ 2 2s are 4 ಬರುತ್ತೆ, 4 ಬರುತ್ತೆ. ಸೊ 1 ಇದೆ. ಸೊ 1 ಅನ್ನು ಮೈನಸ್ ಮಾಡಬೇಕು. ಎಷ್ಟು ಬರುತ್ತೆ, 3/10 ಬರುತ್ತೆ. ಸೊ ನ್ಯೂ ರೇಷಿಯೋ ಆಫ್ Q ಎಷ್ಟು ಬರುತ್ತೆ, 3/10 ಬರುತ್ತೆ. ಸೊ ಇವೆಲ್ಲವೂ ಮಾಡಿದಾಗ ನಾವು ಏನು ಮಾಡಬೇಕು, ಈಗ ಹೊಸ ಪಾಠವನ್ನು ಓದಿದ್ದಾರೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ P, Q and R. ಸೊ ಈಗ ನಾವು ಬರ್ತಾ ಇದ್ದೇವೆ, del PSR of P, Q and R ಮಾಡಬೇಕು. ಸೊ ಅವರ ರೇಷಿಯೋಸ್ ಅನ್ನು ಬರೀಬೇಕು. ಸೊ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೇವೆ. ಸೊ ಈಗ ನಾವು ರೇಷಿಯೋಸ್ ಅನ್ನು ಬರೀಬೇಕು. ಸೊ P ನ ನ್ಯೂ ರೇಷಿಯೋ ಎಷ್ಟಿದೆ, 4/10 ಇದೆ. 4/10 ಬರೀಬೇಕು. ಇಷ್ಟು Q ನ ರೇಷಿಯೋ ಎಷ್ಟಿದೆ, 3/10. ಸೊ ಅದನ್ನು ಬರೀಬೇಕು. ಇಷ್ಟು R ನ ರೇಷಿಯೋ ಬರೀಬೇಕು. ಸೊ R ನ ರೇಷಿಯೋ ಆಲ್ರೆಡಿ ಕೊಟ್ಟಿದ್ದಾರೆ, ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ನ್ಯೂ ಪಾರ್ಟ್ನರ್ ಶೇರ್ ಅಂತ ಕೊಟ್ಟಿದ್ದಾರೆ, ಆದರೆ ಅವರ ನ್ಯೂ ರೇಷಿಯೋ 3/10 ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಬರ್ತೀವಿ, 3/10 ಕೊಟ್ಟಿದ್ದಾರೆ. ಸೊ ಈಗ ನಾವು ಏನು ಮಾಡಬೇಕು, ಡಿನಾಮಿನೇಟರ್ಸ್ ಅನ್ನು ಚೆಕ್ ಮಾಡಬೇಕು. ಸೊ ಇಲ್ಲಿ 10 ಇದೆ, 10 ಇದೆ, 10 ಇದೆ. ಸೊ ನಮಗೆ ಯಾವುದೇ ತರಹದ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೊ ಇಲ್ಲಿ ಮಾಡಬೇಕು, 10 ಬರೀಬೇಕು. ಎಷ್ಟಾಗುತ್ತೆ, 4 + 3 + 3 ಬರೀಬೇಕು. ಸೊ ಈಕ್ವಲ್ಸ್ ಟು ಪ್ರಾಫಿಟ್ಸ್ ಎಷ್ಟಾಗಿದೆ, ಟೋಟಲ್ ಪ್ರಾಫಿಟ್ಸ್ 1 ಆಗುತ್ತೆ. ಸೊ ಅದರ ರೇಷಿಯೋ ಎಷ್ಟಾಗುತ್ತೆ, ಅವರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಾಗುತ್ತೆ, 4:3:3. ಸೊ ಈ ತರ ನಾವು ಏನು ಮಾಡಬೇಕು, ಅವರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಈಸಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀವಿ. ಸೊ ಮೊದಲಿಗೆ ನಮಗೆ ಇಷ್ಟು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದು. ಸೊ ಓಲ್ಡ್ ರೇಷಿಯೋ ಅನ್ನು ಕೊಟ್ಟಿದ್ದಾರೆ, ನ್ಯೂ ಪಾರ್ಟ್ನರ್ ಶೇರ್ ಅನ್ನು ಕೊಟ್ಟಿದ್ದಾರೆ, ಸ್ಯಾಕ್ರಿಫೈಸ್ ರೇಷಿಯೋ ಕೂಡ ಕೊಟ್ಟಿದ್ದಾರೆ. ಸೊ ಈ ಸಿಚುವೇಶನ್ ಅಲ್ಲಿ ನಾವು ಏನು ಮಾಡಬೇಕು, LPSR ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಳೆ ಪಾರ್ಟ್ನರ್ಸ್ ಗಳು ಏನು ಮಾಡ್ತಾ ಇದ್ದಾರೆ, ಅವರ ಪೋರ್ಷನ್ ಆಫ್ ಪ್ರಾಫಿಟ್ಸ್ ಅಲ್ಲಿ ಒಂದಿಷ್ಟು ಅಮೌಂಟ್ ಅನ್ನು ಏನು ಮಾಡ್ತಾ ಇದ್ದಾರೆ, ಸ್ಯಾಕ್ರಿಫೈಸ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಏನು ಮಾಡಿದ್ವಿ, ಹಳೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನು ಬರ್ತಿದ್ವಿ. ಸೊ ಪೀಸ್ ನ್ಯೂ ರೇಷಿಯೋ ಮಾಡುವಾಗ ನಾವು ಏನು ಮಾಡಿದ್ವಿ, ಅವನ ಹಳೆ ರೇಷಿಯೋ ಅನ್ನು ಬರ್ತಿದ್ವಿ, 3/5 ಇದೆ. ಸೊ ಆ ರೇಷಿಯೋ ಬರ್ತಿದ್ವಿ. ಮೈನಸ್ ಸೊ ಸರೆಂಡರ್ ಮಾಡಿದ್ವಿ, ಸ್ಯಾಕ್ರಿಫೈಸ್ ಮಾಡಿದ್ವಿ. ಸೊ ಅದಕ್ಕೆ ಏನು ಮಾಡ್ತಾ ಇದ್ವಿ, ಆ ಪೋರ್ಷನ್ ಅನ್ನು ಬರ್ತಾ ಇದ್ವಿ.
2/10 ಅನ್ನು ಸ್ಯಾಕ್ರಿಫೈಸ್ ಮಾಡಿದ್ರೆ ಸೊ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅವನ ರೇಷಿಯೋ ಎಷ್ಟು ಬರುತ್ತೆ ನ್ಯೂ ರೇಷಿಯೋ 4/10 ಬರುತ್ತೆ ಸೊ ಅದೇ ರೀತಿ ನಾವು ಏನು ಮಾಡಬೇಕು q ನ ಶೇರ್ ಮಾಡಬೇಕು ಸೊ ಅವನ ಓ ರೇಷಿಯೋ 2/5 ಇದೆ ಸೊ ಮೈನಸ್ ಸ್ಯಾಕ್ರಿಫೈಸ್ ಮಾಡಿದ್ರೆ 1/10 ಸೊ ಅದನ್ನ ಬರೀಬೇಕು ಸೊ ಮೈನಸ್ ಮಾಡಿದಾಗ ನಮಗೆ ನ್ಯೂ ರೇಷಿಯೋ ಸಿಗುತ್ತೆ ಎಷ್ಟು ಬರುತ್ತೆ 3/10 ಬರುತ್ತೆ ಸೊ ಆಗ ನಾವು ಏನು ಮಾಡಬೇಕು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಆಲ್ ದ ಪಾರ್ಟ್ನರ್ಸ್ ಮಾಡಬೇಕು ಸೊ ಅವರ ರೇಷಿಯೋಸ್ ಅನ್ನು ಬರ್ತಿದ್ದೀವಿ 4/10 3/10 and 3/10 ಬರ್ತಿದ್ದೀವಿ ಸೊ ಇಲ್ಲಿ ಡಿನಾಮಿನೇಟರ್ಸ್ ಅನ್ನು ನೋಡಬೇಕು ಎಲ್ಲವೂ ಸೇಮ್ ಇದೆ ಸೊ ಹಾಗಾದ್ರೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ 4:3:3 ಆಗುತ್ತೆ ಸೊ ಈ ತರ ನಾವು ಏನು ಮಾಡಬೇಕು ಸೆಕೆಂಡ್ ಸಿಚುವೇಶನ್ ಬಂದಾಗ ನಾವು ಅಲ್ಲಿ ಈ ತರ ಮೆಥಡ್ ಅನ್ನು ಫಾಲೋ ಮಾಡಬೇಕು